ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗ್ಡೆ ಅಂತ. ಸೊ ಎಷ್ಟೊಂದು ಜನ ಜಾಯಿನ್ ಆಗಿದ್ದೀರಾ ನನ್ನ ಕ್ಲಾಸ್ಗೆ, ಅಥವಾ ನನ್ನ ಚಾನೆಲ್ಗೆ ಎಷ್ಟೊಂದು ಜನ ಜಾಯಿನ್ ಆಗಿದ್ದೀರಾ, ಕ್ಲಾಸಿಗೆ ಎಷ್ಟೊಂದು ಜನ ಜಾಯಿನ್ ಆಗಿದ್ದೀರಾ, ಎಷ್ಟೊಂದು ಜನ ಎನ್ಕ್ವೈರೀಸ್ ಮಾಡ್ತಾ ಇದ್ದೀರಾ. ವಾವ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಷ್ಟೊಂದು ಜನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಎಷ್ಟೆಷ್ಟು ಒಳ್ಳೆ ಕಮೆಂಟ್ಸ್ ಬರ್ತಾ ಇದೆ. ಥ್ಯಾಂಕ್ ಯು, ಒಳ್ಳೆಯದಾಗಲಿ, ಎಲ್ರಿಗೂ ಇದೇ ರೀತಿ ಒಳ್ಳೆಯದಾಗಲಿ. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯನ ಶೇರ್ ಮಾಡೋಣ ಅಂತ. ನಾವು ಎಲ್ಲನೂ ಮಾಡ್ತೀವಿ, ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ, ಕಾನ್ಷಿಯಸ್ ಆಗಿ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಆದರೆ ಬೇಸಿಕ್ ಆಗಿರೋದು, ನಾನು ಆಲ್ರೆಡಿ ಇದನ್ನ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅನ್ಸುತ್ತೆ, ನನಗೆ ನೆನಪಿಲ್ಲ. ಓಕೆ, ಸೆಲ್ಫ್ ಕಾನ್ಸೆಪ್ಟ್, ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ. ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್, ಇದನ್ನು ಎಂಡ್ವರೆಗೂ ನೋಡಿ, ಓಕೆನಾ? ಸೊ ಎಸ್, ನಾವು ಏನು ಮಾಡ್ತೀವಿ, ನಾವು ಇವಾಗ ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ, ಇದಕ್ಕೆ ನೀವು ಕಮೆಂಟ್ಸಲ್ಲಿ ಆನ್ಸರ್ ಮಾಡಬೇಕು. ಓಕೆ, ಹೂ ಆರ್ ಯು? ನಿಮ್ಮನ್ನು ನೀವು ಡಿಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ಹೇಳಿ ಅಂದಾಗ ನೀವು ಅದನ್ನು ಯಾವ ರೀತಿ ಹೇಳ್ತೀರಾ ಕಮೆಂಟ್ಸ್ ಮಾಡಿ. ಓಕೆ, ಕಮೆಂಟ್ ಮಾಡಿ. ಸೊ ಎಸ್, ನಾನು ಆ್ಯಕ್ಚುಲಿ ಇವತ್ತೊಂದು ಕ್ಲಾಸ್ ಮಾಡ್ತಾ ಇರುವಾಗ, ನನ್ನ ಕ್ಲಾಸ್ ತಗೊಳ್ತಾ ಇರುವಾಗ ನನ್ನ ಸ್ಟೂಡೆಂಟ್ಗೆ ನಾನು ಈ ಕ್ವಶನನ್ನು ಕೇಳಿದಾಗ ಅವರು ಬರೀ 1 ಸೆಕೆಂಡ್ ಅಷ್ಟೇ ಐ ಆಮ್ ದ್ಯಾಟ್, ಐ ಆಮ್ ದಿಸ್ ಅಷ್ಟೇ ಮುಗಿದು ಹೋಯಿತು. ಅಷ್ಟೇ ನಮಗೆ, ನಾನು ಅದನ್ನೇ ಹೇಳಿದ್ದು, ನಾನು ಹುಟ್ಟದಾಗಿಂದ ಸಾಯೋವರೆಗೂ ನಾನು ನನ್ನೊಟ್ಟಿಗೆ ಇರ್ತೀನಿ, ಆದರೂ ನನಗೆ ನನ್ನ ಬಗ್ಗೆನೇ ಗೊತ್ತಿಲ್ಲ, ನಾನು ನನ್ನ ಬಗ್ಗೆನೇ ಇಂಪಾರ್ಟೆನ್ಸ್ ಕೊಡಲ್ಲ. ನಾವೇನು ಮಾಡ್ತೀವಿ, ನಾನು ಯೂಶ್ವಲಿ ಹೇಳೋ ಹಾಗೆ ನಾವು ಎಲ್ಲದಕ್ಕೂ ಬೇರೆಯವರನ್ನು ಬ್ಲೇಮ್ ಮಾಡ್ತೀನಿ, ಬಟ್ ನಮ್ಮನ್ನು ನಾವು ತಿಳ್ಕೊಳಕ್ಕೆ ಹೋಗಲ್ಲ. ನಾನು ಏನು, ನನ್ನ ಇಷ್ಟ ಏನು, ನಾನು ಏನಾಗಬೇಕು, ಅದು ಇದು ಇಲ್ಲ, ನಾವು ತಿಳ್ಕೊಳಕ್ಕೆ ಹೋಗಲ್ಲ. ನಮಗೆ ಅಳೋದು ಅಂದರೆ ತುಂಬ ಇಷ್ಟ, ನಾವು ಬೇರೆಯವರನ್ನ ಬ್ಲೇಮ್ ಮಾಡಿ ಅಳೋದು ಇಷ್ಟ, ಅಥವಾ ನನ್ನನ್ನು ಲೂಸರ್ ಆಗಿ ನೋಡೋದಿಷ್ಟ. ಬಟ್ ನನ್ನನ್ನು ಯಾವತ್ತೂ ನಾನು ವಿನ್ನರ್ ಆಗಿ ನೋಡೇ ಇಲ್ಲ, ನಾನು ಯಾವತ್ತೂ ನನ್ನನ್ನು ಮೇಲಿಟ್ಕೊಂಡು ನೋಡಿಲ್ಲ. ಯಾಕೆ? ನಿಮ್ಮೊಟ್ಟಿಗೆ ನೀವು 24 ಅವರ್ಸ್ ಇರ್ತೀರ. ಅಪ್ಪ ಅಮ್ಮ, ಗಂಡ ಹೆಂಡತಿ ಮಕ್ಕಳು, ಅಥವಾ ಹೆಂಡತಿ ಮಕ್ಕಳು, ಅವರು ಇವರು ಎಲ್ಲರೂ ಬರೋದು ಆಮೇಲೆ. ನಿಮ್ಮೊಟ್ಟಿಗೆ ನೀವು 24 ಗಂಟೆ ಇರ್ತೀರ. ಆದರೂ ನಿಮ್ಮ ಬಗ್ಗೆ ಯಾಕೆ ನಿಮಗೆ ಗೊತ್ತಿಲ್ಲ? ನಿಮ್ಮ ಬಗ್ಗೆ ಹೇಳಿ ಅಂದಾಗ ನೀವು ಅಟ್ಲೀಸ್ಟ್ 1 ನಿಮಿಷ ಅಲ್ಲ, 1 ಸೆಕೆಂಡು ಅಥವಾ ಒಂದು ಸ್ವಲ್ಪ ಹೊತ್ತಿರ್ಬೋದು, ಇನ್ನೊಂದು ಸ್ವಲ್ಪ ಚೆನ್ನಾಗಿರೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಹೇಳ್ಬೋದು. ಮೋರ್ ದೆನ್ ದ್ಯಾಟ್ ನಥಿಂಗ್. ಯಾರು ಹೇಳಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನಮಗೆ ಅದನ್ನು ಕಲಿಸ್ಕೊಟ್ಟಿಲ್ಲ. ನಮ್ಮನ್ನು ನಾವು ಪ್ರೀತಿಸಬೇಕು ಹೇಳೋದನ್ನು ಕಲಿಸ್ಕೊಟ್ಟಿಲ್ಲ. ನಮ್ಮನ್ನು ನಾವು ಯಾವತ್ತೂ ಮೇಲ್ಗಡೆ ಇಟ್ಕೋಬೇಕು, ನಮ್ಮನ್ನು ವಿನ್ನರ್ ಆಗಿ ನೋಡಬೇಕು ಅಂತ ನಮಗೆ ಯಾರು ಕಲಿಸ್ಕೊಟ್ಟಿಲ್ಲ, ನಾವು ಕಲ್ತ್ಕೊಳ್ಳೋಕ್ಕೂ ಹೋಗಿಲ್ಲ. ಓಕೆ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಓಕೆನಾ? ಸೊ ಸೆಲ್ಫ್ ಕಾನ್ಸೆಪ್ಟ್ ಅನ್ನೋದು ಯಾಕಷ್ಟು ಇಂಪಾರ್ಟೆಂಟ್? ನಾವು ಸೆಲ್ಫ್ ಕಾನ್ಸೆಪ್ಟ್ ಇಲ್ಲದೆ ಮ್ಯಾನಿಫೆಸ್ಟ್ ಮಾಡ್ಬೋದಾ? ಎಸ್, ಅಫ್ಕೋರ್ಸ್. ಇಷ್ಟು ದಿವಸ ನಿಮ್ಮ ಲೈಫ್ ಏನಿದೆ ಅದು ನಿಮ್ಮ ಮ್ಯಾನಿಫೆಸ್ಟೇಷನ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಸೆಲ್ಫ್ ಕಾನ್ಸೆಪ್ಟ್ ಇಲ್ಲದೇನೂ ನೀವು ಮ್ಯಾನಿಫೆಸ್ಟೇಷನ್ ಮಾಡಬಹುದು, ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಬಟ್ ನಾನಿವಾಗ ಕನಸು ಕಾಣಿರಿ ಅಂದಾಗ ನೀವು ಎಷ್ಟೊಂದು ಕನಸು ಕಂಡಿರ್ತೀರ. ನಾನು ಅದಾಗಬೇಕು, ಇದಾಗಬೇಕು, ಹಂಗಾಗಬೇಕು, ಹಿಂಗಾಗಬೇಕು, ಎಷ್ಟೊಂದು ಕನಸುಗಳನ್ನು ಕಂಡಿರ್ತೀರ. ಬಟ್ ನಿಮ್ಮ ಬೇಸ್, ಇವಾಗ ಒಂದು ಮನೆ ಕಟ್ಟಬೇಕು ಅನ್ನುವಾಗ ನೀವು ಬೇಸ್ ಏನು ಹಾಕ್ತೀರಾ, ಅಡಿಪಾಯ ಅಂತ ಏನು ಹಾಕ್ತೀರಾ, ಅದು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಿಮ್ಮ ಬಿಲ್ಡಿಂಗ್ ಚೆನ್ನಾಗಿ ನಿಲ್ಲುತ್ತೆ, ಅದಕ್ಕೆ ಒಂದು ಬಾಳಿಕೆ ಬರುತ್ತೆ, ಅದು ತುಂಬ ವರ್ಷ ಬದುಕತ್ತೆ. ಬಟ್ ನಿಮ್ಮ ಅಡಿಪಾಯನೇ ಏನೋ ಆಗಿದೆ, ಟಟಡನ ಆಗಿದೆ ಅನ್ನುವಾಗ, ಸೊ ನೀವು ಸ್ಟ್ರಾಂಗ್ ಆಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ನೀವು ಆ ರೀತಿ ನೋಡ್ಕೊಳ್ದೇ ಇದ್ದರೆ, ಅಂದರೆ ನೀವು ನಿಮ್ಮನ್ನು ವಿನ್ನರ್ ಆಗಿ ನೋಡದೇ ಇದ್ದರೆ ನಿಮ್ಮ ಹತ್ರ ಏನನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಕಾನ್ಫಿಡೆಂಟ್ ಆಗಿದ್ರಿ, ನೀವು ನಿಮ್ಮನ್ನು ಬಿಂದಾಸ್ ಆಗಿ ಪ್ರೀತಿಸ್ತೀರಾ,
ನಿಮ್ಮ ಬಗ್ಗೆ ಹೇಳಿ ಅಂದಾಗ ನೀವು ಪುಟಗಟ್ಟಲೆ ಹೇಳ್ತೀರಾ, ನಿಮ್ಮ ಬಗ್ಗೆ ಹೇಳಿ ಅಂದಾಗ ನೀವು ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ, ನಿಮ್ಮ ಕಂಪನಿಯನ್ನು ಇಷ್ಟಪಡ್ತೀರಾ ಅನ್ನುವಾಗ ಖಂಡಿತವಾಗಿಯೂ ನೀವು ಏನಾದರೂ ಅಚೀವ್ ಮಾಡ್ಬೋದು. ನಿಮ್ಮ ಕಂಪನಿಯನ್ನು ನೀವು ಯಾವತ್ತೂ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗ ನೀವು ಏನಾದರೂ ಮಾಡಬಹುದು. ಅಂದರೆ ನಾವೇನು ಮಾಡ್ತೀವಿ, ನಮ್ಮೊಟ್ಟಿಗೆ ಯಾರಾದರೂ ಇರಬೇಕು, ಅಯ್ಯೋ ಇವತ್ತು ಯಾರೂ ಇಲ್ಲ, ತುಂಬ ಬೋರ್ ಆಗ್ತಾ ಇದೆ, ಅಯ್ಯೋ ಇವತ್ತು ನನ್ನೊಟ್ಟಿಗೆ ಯಾರೂ ಕಂಪ್ನಿ ಇಲ್ಲ, ನನಗೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು, ಬಟ್ ಯಾರೂ ಇಲ್ಲ, ಅದಕ್ಕೆ ನಾನು ಮನೆಯಲ್ಲೇ ಕೂತಿದ್ದೀನಿ. ಆ ರೀತಿ ನಾವು ಏನು ಮಾಡ್ತೀವಿ, ನಮ್ಮನ್ನು ನಾವು ಇಂಪಾರ್ಟೆಂಟಾಗಿ ನೋಡಲ್ಲ, ನಮ್ಮನ್ನು ನಾವು ಇಂಪಾರ್ಟೆಂಟಾಗಿ ಫೀಲ್ ಮಾಡ್ಕೊಳ್ಳಲ್ಲ. ನಾವು ಐ ಆಮ್ ದ ಪವರ್ಫುಲ್ ಪರ್ಸನ್, ನನಗೆ ತುಂಬ ಇಂಪಾರ್ಟೆಂಟ್, ನನ್ನ ಲೈಫ್ ತುಂಬ ಇಂಪಾರ್ಟೆಂಟ್, ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಯಾವತ್ತೂ ನಿಮ್ಮನ್ನು ನೀವು ವಿನ್ನರ್ ಆಗಿ ನೋಡ್ತಿರೋ, ನಿಮ್ಮನ್ನು ನೀವು ಯಾವತ್ತೂ ಸಕ್ಸಸ್ಫುಲ್ ಆಗಿ ನೋಡ್ತಿರೋ, ನಿಮ್ಮನ್ನು ನೀವು ಯಾವತ್ತೂ ಕಾನ್ಫಿಡೆಂಟ್ ಆಗಿ ನೋಡ್ತಿರೋ, ನಿಮ್ಮನ್ನು ನೀವು ಯಾವತ್ತೂ ಖುಷಿಯಾಗಿರ್ತಿರೋ, ಹ್ಯಾಪಿಯಾಗಿ ನೋಡ್ತಿರೋ, ಆವತ್ತು ನಿಮ್ಮ ಲೈಫು ನೀವು ಒಂದೇ ಮೆಟ್ಲನ್ನು ಹತ್ತುತ್ತಾ ಇದ್ದೀರಾ ಸಕ್ಸಸ್ಸಿಗೆ ಅಂತ ಅರ್ಥ. ಯಾಕಂದರೆ ಇದೆಲ್ಲನೂ ನಿಮ್ಮ ಒಂದೊಂದು ಸ್ಟೆಪ್ಸ್ ಆಗಿರುತ್ತೆ ನೀವು ಸಕ್ಸಸ್ಫುಲ್ ಆಗೋದಕ್ಕೆ. ಓಕೆನಾ? ಇವಾಗ ಕೇಳ್ಬೋದು, ಮೇಡಮ್ ಅದೆಲ್ಲ ಸರಿ, ನಮಗೆ ಯಾರೂ ಹೇಳ್ಕೊಟ್ಟಿಲ್ಲ, ಇವಾಗ ಅದನ್ನೆಲ್ಲ ಮಾಡೋದು ಹೇಗೆ ಅಂತ ನೀವು ಕೇಳ್ಬೋದು. ಎಲ್ಲರ ಮನೇಲೂ ಕನ್ನಡಿ ಇರುತ್ತೆ. ಓಕೆನಾ? ಎಲ್ಲರ ಮನೇಲೂ ಕನ್ನಡಿ ಇರುತ್ತೆ, ಪ್ರತಿಯೊಬ್ಬರ ಮನೇಲೂ ಇರುತ್ತೆ. ಸೊ ನೀವೇನು ಮಾಡಬೇಕು, ನಿಮ್ಮದೇ ಆದ ಪರ್ಸ್ನಲ್ ಟೈಮ್, ಇನ್ ದ ಸೆನ್ಸ್ ಒಂದು ಹಾಫ್ ಆನ್ ಅವರ್, 3/4 ಗಂಟೆ, ಎಷ್ಟೊತ್ತಾದರೂ ನಿಮಗೆ ಟೈಮ್ ಸಿಕ್ಕೇ ಸಿಗುತ್ತೆ. ರೀಲ್ಸನ್ನು ನೋಡೋದು ಬಿಟ್ಟರೆ ಬೇಕಾದಷ್ಟು ಟೈಮ್ ಸಿಗುತ್ತೆ. ಟೈಮ್ ಸಿಕ್ಕಿಲ್ಲ ಮೇಡಮ್ ಅಂತ ಮಾತ್ರ ಹೇಳಬೇಡಿ. ಸಿಕ್ಕದೇ ಇದ್ದರೆ ಬೆಳಿಗ್ಗೆ ಒಂದು 10 ನಿಮಿಷ ಬೇಗ ಎದ್ಕೊಳ್ಳಿ. ಏನು ಮಾಡಬೇಕು, ಕನ್ನಡಿ ಮುಂದೆ ಕೂತ್ಕೊಂಡು ಬೆಳಿಗ್ಗೆ ಒಂದೇ ಸರಿ ನಿಮಗೆ ತುಂಬ ಹೊತ್ತಾಗದಿದ್ರೆ 10 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ. ಕನ್ನಡಿ ಮುಂದೆ ಕೂತ್ಕೊಳ್ಳಿ. ಬೆಳಿಗ್ಗೆ ಎದ್ದು ಕೂಡಲೇ ಆಗಿಲ್ಲ, ನಿಮಗೆ ಟೈಮ್ ಇದ್ದಾಗ ಆದಷ್ಟು ಕನ್ನಡಿ ಮುಂದೆ ಕೂತ್ಕೊಳ್ಳಿ, ಅಫರ್ಮೇಷನ್ ಹೇಳಿ. ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಅಫರ್ಮೇಷನ್ ಹೇಳಿ. ವಾವ್, ಎಷ್ಟೊಂದು ಚೆನ್ನಾಗಿದ್ದೀನಿ ನಾನು, ನನ್ನ ಕಣ್ಣು ಎಷ್ಟೊಂದು ಚೆನ್ನಾಗಿದೆ, ನನಗೆ ಎಷ್ಟೊಂದು ಚೆನ್ನಾಗಿದ್ದೀನಿ, ನಾನು ಎಷ್ಟೊಂದು ಚೆನ್ನಾಗಿ ಮಾತಾಡ್ತೀನಿ, ಐ ಆಮ್ ದ ಬೆಸ್ಟ್ ಎಟ್ ವಾಟ್ ಎವರ್ ಐ ಡು. ನಾನು ಏನು ಮಾಡ್ತೀನೋ ಅದರಲ್ಲಿ ನಾನೇ ಚೆನ್ನಾಗಿದ್ದೀನಿ, ಐ ಆಮ್ ದ ಬೆಸ್ಟ್. ನನಗೆ ಎಲ್ಲರೂ ಎಷ್ಟೊಂದು ಪ್ರೀತಿಸ್ತಾರೆ, ನನ್ನ ಎಷ್ಟೊಂದು ಪ್ರೀತಿಸ್ತಾರೆ, ಯಾಕೆಂದರೆ ನಾನು ಅಷ್ಟೊಂದು ಒಳ್ಳೆಯವಳು, ನಾನು ಎಲ್ರಿಗೂ ಅಷ್ಟೊಂದು ಒಳ್ಳೆಯದನ್ನು ಬಯಸ್ತೀನಿ, ಅದಕ್ಕೋಸ್ಕರ ಎಲ್ಲರೂ ನನ್ನನ್ನು ಅಷ್ಟೊಂದು ಇಷ್ಟಪಡ್ತಾರೆ, ನಾನು ಎಷ್ಟೊಂದು ಬ್ಯೂಟಿಫುಲ್ ಆಗಿದ್ದೀನಿ, ನಾನು ಎಷ್ಟೊಂದು ಅಮೇಝಿಂಗ್ ಆಗಿದ್ದೀನಿ, ನಾನು ಎಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀನಿ, ನನಗೆ ಏನು ಬೇಕಿದ್ರೂ ಮಾಡ್ತೀನಿ, ಐ ಆಮ್ ದ ಬೆಸ್ಟ್ ಎಟ್ ವಾಟ್ ಎವರ್ ಐ ಡು. ಇದೇ ರೀತಿ ದಿಸ್ ಇಸ್ ಮೈ ವರ್ಡ್. ಓಕೆ, ಇದೇ ರೀತಿ ಹೇಳಬೇಕು ಅಂತಿಲ್ಲ, ನಿಮಗಿಷ್ಟ ಆದ ರೀತಿ ನಿಮ್ಮನ್ನು ನೀವು ಹೊಗಳಬೇಕು. ಎಸ್ಪೆಷಲಿ ನಿಮಗೇನಿಲ್ಲ, ನಿಮ್ಮಲ್ಲಿ ಏನು ಕಡಿಮೆ ಅಂತ ಅನಿಸುತ್ತೆ ಅದನ್ನು ನೀವು ರಿಪೀಟ್ ಮಾಡಬೇಕು. ಕಡಿಮೆ ಅಂತ ಅನಿಸೋದು ಅಂದರೆ ಅದ್ರ ಅಪೋಸಿಟ್. ನಿಮ್ಮಲ್ಲಿ ಕಾನ್ಫಿಡೆಂಟ್ ಇಲ್ಲ ಅಂದರೆ, ನೀವು ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಅದ್ರ ಅಪೋಸಿಟ್ ಆಗಿ ವಾವ್, ಐ ಆಮ್ ದ್ಯಾಟ್ ಮಚ್ ಕಾನ್ಫಿಡೆಂಟ್, ನಾನು ಏನು ಬೇಕಿದ್ರೂ ಮಾಡ್ತೀನಿ, ನನ್ನಲ್ಲಿ ಕಾನ್ಫಿಡೆಂಟ್ ಲೆವೆಲ್ ಅನ್ನೋದು ಯಾವತ್ತೂ ಹೈ ಇರುತ್ತೆ. ಐ ಆಮ್ ದ ವಿನ್ನರ್, ನಾ ಹುಟ್ಟಿರೋದೇ ವಿನ್ ಆಗೋಕ್ಕೆ, ನನ್ನ ಹೆಸರೇ ವಿಜಯ. ನಾನು ಹಂಗೆ ಹೇಳ್ತೀನಿ, ಐ ಆಮ್ ದ ವಿನ್ನರ್, ನನ್ನ ಹೆಸರೇ ವಿಜಯ, ಐ ಆಮ್ ದ ವಿಕ್ಟ್ರಿ ವಿಜಯ ಅಂತ ನಾನು ಯಾವತ್ತೂ ಹೇಳ್ತೀನಿ. ಸೊ ಆ ರೀತಿ ನಿಮ್ಮನ್ನು ನೀವು ವಿನ್ನರ್ ಆಗಿ, ವಿನ್ನರ್ ಪ್ಲೇಸಲ್ಲಿ ಯಾವತ್ತೂ ನೀವು ನಿಮ್ಮನ್ನು ಇಮ್ಯಾಜಿನ್ ಮಾಡ್ಕೋಬೇಕು. ಸೆಲ್ಫ್ ಕಾನ್ಸೆಪ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ನಾನು ಏನು ಅಫರ್ಮೇಷನ್ ಹೇಳ್ತೀನೋ ಅದೆಲ್ಲನೂ ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಬಿಕಾಸ್ ಐ ಆಮ್ ದ ಮಾಸ್ಟರ್ ಮ್ಯಾನಿಫೆಸ್ಟರ್, ಐ ಆಮ್ ದ ಗಾಡ್ ಆಫ್ ಮೈ ರಿಯಾಲಿಟಿ. ನನ್ನ ಜೀವನದ ಗಾಡ್, ನನ್ನ ಜೀವನದಲ್ಲಿ ಏನೇನು ಆಗ್ತಾ ಇದೆಯೋ ಅದರದ್ದೆಲ್ಲನೂ ಕಂಟ್ರೋಲ್ ನನ್ನ ಹತ್ರನೇ ಇದೆ. ಐ ಆಮ್ ದ ಮಾಸ್ಟರ್ ಮ್ಯಾನಿಫೆಸ್ಟರ್ ಅಂತ ನೀವು ಪ್ರತಿ ದಿವಸನೂ ಕನ್ನಡಿ ಮುಂದೆ ಆದಷ್ಟು ನಿಮಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು, ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಎಷ್ಟೊತ್ತಿಗೆ ಫ್ರೀ ಆಗುತ್ತೋ, ರೀಲ್ಸು ಮೊಬೈಲನ್ನು ನೋಡೋದು ಬಿಟ್ಟು ಕನ್ನಡಿ ಮುಂದೆ ಕೂತ್ಕೊಂಡು ಮಾತಾಡಬೇಕು. ನೀವೊಬ್ಬರೇ ಇರಬೇಕು, ಬೇರೆ ಯಾರೂ ಇರಬಾರ್ದು. ಈ ರೀತಿ ಮಾಡಿ ನಿಮ್ಮ ಲೈಫು 1 ವಾರ 15 ದಿವಸದಲ್ಲಿ ಚೇಂಜ್ ಆಗೋದನ್ನು ನೀವೇ ನೋಡ್ತೀರಾ. ನಿಮ್ಮ ಮುಖದಲ್ಲಿ ಕಳೆ ಬರೋದನ್ನು ನೋಡ್ತೀರಾ. ನಿಮ್ಮ ಮುಖ ಡಿಫ್ರೆಂಟ್ ಆಗಿ ಚೇಂಜ್ ಆಗುತ್ತೆ. ಇನ್ ದ ಸೆನ್ಸ್ ಒಂದು ರೀತಿ ಹೊಳಪು ಬರುತ್ತೆ. ನಿಮ್ಮನ್ನು ನೀವು ಎಷ್ಟೊಂದು ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ ಕನ್ನಡಿ ಮುಂದೆ ಕೂತ್ಕೊಂಡು ಮಾತಾಡೋದು ಎಷ್ಟೊಂದು ಅಮೇಝಿಂಗ್ ಆಗಿರುತ್ತೆ. ಅದನ್ನು ನೀವು ಮಾಡಿ ನೋಡಬೇಕು, ಆವಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ.
ಓಕೆ, ಸೊ ಅಷ್ಟೊಂದು ಇಂಪಾರ್ಟೆಂಟ್ ನಮ್ಮ ಸೆಲ್ಫ್ ಕಾನ್ಸೆಪ್ಟ್. ಅಂದರೆ ನಮ್ಮನ್ನು ನಾವು ಯಾವ ರೀತಿ ಟ್ರೀಟ್ ಮಾಡ್ತೀವಿ, ನಮ್ಮನ್ನು ನಾವು ಎಲ್ಲಿ ನಿಲ್ಲಿಸ್ಕೊತೀವಿ, ನಮ್ಮನ್ನು ನಾವು ಎಲ್ಲಿ ನಿಲ್ಲಿಸ್ತೀವಿ, ಅದು ಇಂಪಾರ್ಟೆಂಟು. ಅಂದರೆ ನಾವು ಯಾವತ್ತೂ ನಮ್ಮನ್ನು ಲೂಸರ್ ಆಗೇ ನೋಡೋಕೆ ಇಷ್ಟಪಡ್ತೀವಿ, ಯಾವತ್ತೂ ಅಳ್ತಾ ಇರೋದು, ಯಾವತ್ತೂ ನಾವು ಯಾರಿಗಾದರೂ ಡಿಪೆಂಡೆಂಟ್ ಆಗಿರೋದು, ಯಾರಿಗಾದರೂ ಗಂಡನೋ ಹೆಂಡ್ತಿನೋ ಯಾರಿಗಾದರೂ. ಬಟ್ ಇಲ್ಲ, ನನ್ನೊಟ್ಟಿಗೆ ನಾನಿದ್ದೀನಿ ಯಾವತ್ತು. ಅಂದರೆ ಎಲ್ಲರನ್ನೂ ಬಿಟ್ಟು ನೀವು ಒಬ್ಬರೇ ಬದುಕಬೇಕು ಅಂತ ನಾನು ಹೇಳಲ್ಲ, ಎಲ್ಲರನ್ನೂ ಪ್ರೀತಿಸಿ, ಬಟ್ ನಿಮ್ಮನ್ನು ನೀವು ಫಸ್ಟ್ ಪ್ಲೇಸಲ್ಲಿ ಇಡಿ ಅಷ್ಟೇ. ನಿಮ್ಮನ್ನು ನೀವು ಯಾವತ್ತೂ ವಿನ್ನರ್ ಆಗಿ ನೋಡಿ, ನಿಮ್ಮನ್ನು ನೀವು ತುಂಬ ಪ್ರೀತಿಸಿ. ನಾನು ತುಂಬ ಇಷ್ಟಪಡ್ತೀನಿ, ನಾನು ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಕನ್ನಡಿ ಮುಂದೆ ಕೂತ್ಕೊಂಡು ಅಫರ್ಮೇಷನ್ ಹೇಳಿ, ನಿಮ್ಮ ಕಣ್ಣನ್ನು ಕಣ್ಣಿಟ್ಟು ನೋಡಿ ಅಫರ್ಮೇಷನ್ ಹೇಳಿ. ಅದರದ್ದು ಮ್ಯಾಜಿಕ್ ನಿಮಗೆ ಸ್ವಲ್ಪ ದಿವಸದಲ್ಲೇ ಗೊತ್ತಾಗುತ್ತೆ. ಬಟ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಬೇಕು, ಕಂಟಿನ್ಯೂ ಆಗಿ ಮಾಡಬೇಕು, ಆವಾಗ ಮಾತ್ರ ನಿಮಗೆ ರಿಸಲ್ಟ್ ಸಿಗುತ್ತೆ. ಇಲ್ಲ ಒಂದು ದಿವಸ ಮಾಡಿ 2 ದಿವಸ ಬಿಟ್ಟು 3 ದಿವಸ, ನೋ, ನಾಟ್ ಲೈಕ್ ದ್ಯಾಟ್. ಕಂಟಿನ್ಯೂ ಆಗಿ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಆಬ್ವಿಯಸ್ಲಿ ನಿಮ್ಗೆ ಅದು ಅಭ್ಯಾಸ ಇರಲ್ಲ, ಬೋರ್ ಅನಿಸ್ಬೋದು, ಬಟ್ ಹೋಗ್ತಾ ಹೋಗ್ತಾ ಅದನ್ನು ತುಂಬ ಇಷ್ಟಪಡ್ತೀರಾ. ಓಕೆ, ನೀವು ನಿಮ್ಮನ್ನು ಇಷ್ಟಪಡ್ತಾ ಹೋಗ್ತೀರಾ. ಸೆಲ್ಫ್ ಕಾನ್ಸೆಪ್ಟ್ ಅನ್ನೋದು ತುಂಬ 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 ಇಂಪಾರ್ಟೆಂಟ್. ನಿಮ್ಮನ್ನು ನೀವು ಯಾವ ರೀತಿ ನೋಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಗೊತ್ತಾಯ್ತಲ್ಲ ಏನು ಮಾಡಬೇಕು, ಸೆಲ್ಫ್ ಕಾನ್ಸೆಪ್ಟನ್ನು ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತಲ್ಲ. ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತೆ ತಮಾಷೆಯಾಗಿ ನಮ್ಮನ್ನೇ ನಾವು ಹಳ್ಕೊಳ್ಳೋದು. ಇವಾಗ ದಪ್ಪ ಇದ್ದರೆ ಹಾಗೆ ಹಿಂಗೆ ಅಂತ ನನ್ನನ್ನೇ ನಾನು ಹಳ್ಕೊಳ್ಳೋದು. ಸೊ ದಟ್ ಈಸ್ ಡೋಂಟ್ ಡೂ ದ್ಯಾಟ್. ಹಾಗೆ ಮಾಡಬೇಡಿ. ಇವಾಗ ನಿಮ್ಮ ಸಿಚುವೇಶನನ್ನು ನೀವೇ ಹೇಳಿ ನಗಾಡೋದು, ನೋ, ಡೋಂಟ್ ಡೂ ದ್ಯಾಟ್. ಹೇಳಬೇಡಿ, ಅದನ್ನು ಆ ರೀತಿ ಹೇಳಬೇಡಿ. ನಿಮ್ಮನ್ನು ನೀವು ಆ ರೀತಿ ನೋಡ್ತಾ ಇದ್ದೀರಾ ಅಂತ ಅರ್ಥ. ನಿಮ್ಮನ್ನು ನೀವು ಡಿಫ್ರೆಂಟಾಗಿ ಟ್ರೀಟ್ ಮಾಡಿ, ಖುಷಿಯಾಗಿರೋ ಪರ್ಸನ್ ಆಗಿ ಟ್ರೀಟ್ ಮಾಡಿ. ಎಲ್ಲ ರೀತಿ ಲವ್ ಪ್ರತಿಯೊಂದು ನಿಮ್ಮ ಹತ್ರ ಇದೆ. ಎಲ್ಲರೂ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ಎಲ್ಲರೂ ನಿಮಗೆ ಮಹಾರಾಣಿ ಥರ ಟ್ರೀಟ್ ಮಾಡ್ತಾರೆ. ನೀವು ಒಂದು ರೀತಿ ಅಷ್ಟೊಂದು ಚೆನ್ನಾಗಿದ್ದೀರ, ನಿಮ್ಮ ಜೀವನದಲ್ಲಿ ನೀವು ಅಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದೀರಾ, ಆ ರೀತಿ ಎಲ್ಲರೂ ಟ್ರೀಟ್ ಮಾಡ್ತಾರೆ ಅಂತ ನೀವು ಆ ರೀತಿ ನೋಡಿ. ಖಂಡಿತವಾಗಿಯೂ ನೀವು ಆ ಪರ್ಸನ್ ಆಗಿ ಎಷ್ಟು ಬೇಗ ಬದಲಾಗ್ತೀರಾ, ನಿಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟು ಬೇಗ ಚೇಂಜ್ ಆಗುತ್ತೆ ಅದನ್ನು ನೀವೇ ನೋಡ್ತೀರಾ. ಸೊ ನಾನು ಆಲ್ರೆಡಿ ಹೇಳೋ ಹಾಗೆ, ನಾನು ಆಲ್ರೆಡಿ ಎಷ್ಟೊಂದು ಸ್ಟೂಡೆಂಟ್ಸು ನನ್ನ ಕ್ಲಾಸಿಗೆ ಬಂದರೆ ಎಷ್ಟೊಂದು ಜನರಿಗೆ ಸಕ್ಸಸ್ ಸಿಕ್ಕಿದೆ. ಸಕ್ಸಸ್ ಸ್ಟೋರೀಸ್ ಹೋಗಿ ನೋಡ್ಬೋದು. ನಿಮಗೆ ಇಷ್ಟ ಇದ್ದರೆ ಖಂಡಿತವಾಗಿಯೂ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಪರ್ಸನಲ್ ಸೆಷನ್ಸ್ ಇರ್ಬೋದು, ಅಥವಾ ಮೈಂಡ್ ರೀಪ್ರೋಗ್ರಾಮಿಂಗ್ ಇರ್ಬೋದು, ಅಥವಾ ನಾನು ವೆಬಿನಾರ್ಸ್ ತಗೊಂಡಾಗ ಅದಕ್ಕೂ ಜಾಯ್ನ್ ಆಗ್ಬೋದು, ಗ್ರೂಪ್ ಕ್ಲಾಸಸ್ ತಗೊಂಡಾಗ ಅದಕ್ಕೂ ಜಾಯ್ನ್ ಆಗ್ಬೋದು. ಯಾಕೆಂದರೆ ಇದು ನಮ್ಮ ಜೀವನ, ಈ ಒಂದು ಮನುಷ್ಯ ಜನ್ಮ ನನಗೆ ಸಿಕ್ಕಿದೆ, ನಾನು ಇದನ್ನು ಎಂಜಾಯ್ ಮಾಡ್ತೀನಿ ಅಷ್ಟೇ. ಸೊ ಗೈಸ್, ಬಾಯ್. ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಎಲ್ರಿಗೂ ಒಳ್ಳೇದಾಗಲಿ. ನೀವು ಅಂದ್ಕೊಂಡಿರೋ ಲೈಫ್ ನಿಮಗೆ ಸಿಗಲಿ. ಗಾಡ್ ಬ್ಲೆಸ್ ಯು. ಬಾಯ್.